ಪ್ರಿಯ ವೀಕ್ಷಕರೇ, ದೇಶ ಕೋಶ ಪರಂಪರೆ ವಾಹಿನಿಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಜನಪ್ರಿಯ ಹಣ್ಣೊಂದರ ಕುರಿತಾಗಿ ವಿಶ್ಲೇಷಣೆ ಮಾಡೋದಿದೆ. ಆ ಹಣ್ಣು ಯಾವುದು ಅಂದರೆ ಸೀತಾಫಲ. ಸೀತಾಫಲ ಎಲ್ರಿಗೂ ಗೊತ್ತಿರೋ ಹಣ್ಣು. ಇದೇ ರೀತಿ ರಾಮಾಯಣದ ಪ್ರಮುಖ ಪಾತ್ರಗಳ ಹೆಸರಿನಿಂದ ಗುರುತಿಸೋ ಇನ್ನೂ ಕೆಲ ಹಣ್ಣುಗಳಿವೆ. ರಾಮಫಲ, ಲಕ್ಷ್ಮಣ ಫಲ, ಹನುಮನ ಫಲವೂ ಇದೆ. ಅನೇಕರು ಈ ಬಗ್ಗೆ ಕೇಳಿರ್ತೀರಿ, ಕೆಲವರು ನೋಡಿರ್ತೀರಿ ಕೂಡ. ಆದರೆ ಇವುಗಳಲ್ಲಿ ಸೀತಾಫಲ ಮಾತ್ರವೇ ಹೆಚ್ಚು ಪ್ರಸಿದ್ಧಿ. ಆಶ್ಚರ್ಯ ಅಂದರೆ ಈ ಸೀತಾಫಲ ಅಮೇರಿಕ ಮೂಲದ್ದು. ಭಾರತದಲ್ಲಿ ಅನೇಕ ಕಡೆ ಸಹಜವಾಗಿ ಬೆಳೀತಿದೆ. ಹಾಗೆ ಸಾವಿರಾರು ಎಕರೆಗಳಲ್ಲಿ ಇದರ ಕೃಷಿ ಕೂಡ ನಡೀತಾ ಇದೆ. ಉದ್ಯಾನಗಳಲ್ಲಿ, ಮನೆಯ ಅಂಗಳದಲ್ಲಿ ಸಹ ಬೆಳೀತಿದ್ದಾರೆ. ಆಂಗ್ಲರು ಈ ಹಣ್ಣನ್ನು ಬಟರ್ ಆ್ಯಪಲ್ ಅಂತ ಕರೀತಾರೆ. ಹಣ್ಣಿನ ತಿರುಳು ಅವರಿಗೆ ಬೆಣ್ಣೆ ಥರ ಕಂಡಿದ್ದರಿಂದ ಈ ಹೆಸರು. ಗಂಟುಗಳ ಹಾಗೆ ಇರೋ ಹೊರ ಸಿಪ್ಪೆ ಮೇಲೆ ಕಪ್ಪು ಕಲೆಗಳು ಬಂದರೆ ಹಣ್ಣು ಪಕ್ವವಾಗಿದೆ ಅಂತ. ಹಣ್ಣಿನಲ್ಲಿ ಕಬ್ಬಿಣಾಂಶ ಅಷ್ಟೇ ಅಲ್ಲದೆ ಕ್ಯಾಲ್ಶಿಯಂ, ಪೊಟ್ಯಾಷಿಯಂ, ಫಾಸ್ಫರಸ್, ಮೆಗ್ನೀಷಿಯಂ ಎಲ್ಲ ಅಂಶಗಳು ಇವೆ. ತುಂಬ ರುಚಿಯಾಗಿರೋ ಸೀತಾಫಲವನ್ನು ಹಾಗೆ ತಿನ್ನಬಹುದು ಅಥವಾ ಪಾನಕ ಮಾಡಿ ಕುಡಿಬಹುದು. ಚೆನ್ನಾಗಿ ಮಾಗಿದ ಹಣ್ಣಿನ ತಿರುಳನ್ನು ಬೆಲ್ಲ ಅಥವಾ ಜೇನುತುಪ್ಪದ ಜೊತೆ ಬೆರೆಸಿ ಮಕ್ಕಳಿಗೆ ಕೊಡೋದ್ರಿಂದ ಹೆಚ್ಚಿನ ಪೌಷ್ಟಿಕವಾದ ಆಹಾರ ಕೊಟ್ಟ ಹಾಗೆ ಆಗುತ್ತೆ. ಇದರ ಎಲೆ ಮತ್ತು ತೊಗಟೆನಲ್ಲಿ ಅನ್ನೋನೈನ್ ಎಂಬ ಕಹಿ ಅಂಶ ಇರೋದರಿಂದ ಕುರಿ, ಮೇಕೆ, ಜಂತುಗಳು ಕೂಡ ಎಲೆಗಳನ್ನು ತಿನ್ನೋದಿಲ್ಲ. ಸೀತಾಫಲದ ಕಾಯಿಯ ತಿರುಳನ್ನು, ಎಲೆಗಳನ್ನು ಮತ್ತು ಬೀಜಗಳನ್ನು ಔಷಧಿಯಾಗಿ ಕೂಡ ಬಳಸ್ತಾರೆ. ಆಮಶಂಕೆ, ಬೇದಿ ನಿವಾರಣೆಗೆ 1 ಚಮಚೆ ಸೀತಾಫಲ ಕಾಯಿಯ ತಿರುಳು, 1 ಚಮಚೆ ಹುಣಸೆ ತಿರುಳು ಒಟ್ಟಿಗೆ ಸೇರಿಸಿ ಸೇವನೆ ಮಾಡ್ತಾರೆ. ಸೀತಾಫಲ ಕಾಯಿಯ ತಿರುಳನ್ನು ಉಪ್ಪು ಸೇರಿಸಿ ಕೀವು ಇರೋ ಗುಳ್ಳೆಗಳಿಗೆ ಪೌಲ್ಟೀಸ್ ಮಾಡಿದ್ರೆ ಗುಳ್ಳೆಗಳು ವಾಸಿಯಾಗುತ್ತೆ. ಹಸಿ ಎಲೆಗಳನ್ನು ಚೆನ್ನಾಗಿ ಅರೆದು ಪೌಲ್ಟೀಸ್ ಮಾಡೋದ್ರಿಂದ ದುರ್ವಾಸನೆ, ಹುಳುಗಳಿರೋ ಗಾಯ ಕೂಡ ವಾಸಿಯಾಗುತ್ತೆ. 1 ಭಾಗ ಸೀತಾಫಲದ ಹಸಿ ಎಲೆ ಜೊತೆ 1 ಭಾಗ ಅರಳಿ ಮರದ ತೊಗಟೆ ಅರ್ದು ಹಚ್ಚೋದ್ರಿಂದ ನಾರು ಹುಳು ಇರೋ ಗಾಯಗಳು ಕೂಡ ವಾಸಿಯಾಗುತ್ತೆ. ಬೀಜದ ಒಳಗಿನ ತಿರುಳನ್ನು ಪುಡಿ ಮಾಡಿ ತಲೆಗೂದಲಿಗೆ ಶಾಂಪೂ ರೀತಿ ಬಳಸೋದ್ರಿಂದ ಹೊಟ್ಟು ಕೂಡ ನಿವಾರಣೆ ಆಗುತ್ತೆ. ಜೊತೆಗೆ ಹೇನುಗಳಿದ್ರೂ ಕೂಡ ನಾಶ ಆಗುತ್ತೆ. ಅಂಡಮಾನ್ ದ್ವೀಪದ ಆದಿವಾಸಿಗಳು ಜೇನು ಕೀಳುವಾಗ ಜೇನ್ನೊಣಗಳು ಕಡಿದೇ ಇರಲಿ ಅಂತ ಎಲೆಯ ರಸವನ್ನು ಮೈಗೆಲ್ಲ ಸವರಿಕೊಳ್ತಿದ್ರಂತೆ. ಸೀತಾಫಲ ಕಾಯಿಯ ಚೂರುಗಳನ್ನು ಕೆರೆಯ ನೀರಿನಲ್ಲಿ ಬೆರೆಸಿ ಮೀನುಗಳನ್ನು ನಿಶ್ಚಲಗೊಳಿಸಿ ಹಿಡಿತಿದ್ರಂತೆ. ಬೇವಿನ ಬೀಜದ ಎಣ್ಣೆಯಲ್ಲಿರೋ ಅಜಾಡಿರೆಕ್ಟಿನ್ ಅನ್ನೋ ಅಂಶಕ್ಕಿಂತ ಹೆಚ್ಚಿನ ಕೀಟನಾಶಕ ಗುಣ ಸೀತಾಫಲದ ಬೀಜದ ಎಣ್ಣೆಯಲ್ಲಿದೆ ಅನ್ನೋ ಮಾಹಿತಿ ಇದೆ. ಸೀತಾಫಲದ ಎಲೆಯ ಸಾರ ಕೂಡ ಉತ್ತಮ ಕೀಟನಾಶಕ ಗುಣಗಳನ್ನು ಹೊಂದಿದೆ ಅನ್ನೋ ಮಾಹಿತಿ ಇದೆ. ಸೀತಾಫಲದ ಬೀಜದ ಎಣ್ಣೆಯನ್ನು ಕೀಟನಾಶಕವಾಗಿ ಕೀಟಗಳ ಮೇಲೆ ಪ್ರಯೋಗಿಸಿದ ಫಲಿತಾಂಶಗಳು ಕೂಡ ಇವೆ. ಟೊಮ್ಯಾಟೊ ಮತ್ತು ತೊಗರಿಯ ಕಾಯಿ ಕೊರೆಯುವ ಹುಳ, ಬೆಂಡೆಯ ಜಿಗಿ ಕೀಟ, ಎಲೆಕೋಸಿನ ಕೀಟಗಳ ಮೇಲೆ ಇದು ಪರಿಣಾಮಕಾರಿಯಾಗಿ ಕೆಲಸ ಮಾಡಿದೆ ಅಂತ ತಿಳಿದು ಬರುತ್ತೆ. ಭತ್ತದ ಜಿಗಿ ಹುಳುಗಳ ಹತೋಟಿಗೂ ಇದನ್ನು ಬಳಸಬಹುದು ಅನ್ನೋ ಮಾಹಿತಿ ಇದೆ. ಸೀತಾಫಲ ಬೀಜದ ಎಣ್ಣೆ ಮತ್ತು ಬೇವಿನ ಬೀಜದ ಎಣ್ಣೆಯ ಮಿಶ್ರಣದ ಉಪಯೋಗ ಕೀಟನಾಶಕಗಳಲ್ಲಿ ಇನ್ನೂ ಹೆಚ್ಚಿನ ಪರಿಣಾಮಕಾರಿ ಅಂತ ಕೂಡ ಹೇಳಿದ್ದಾರೆ. ಸಸ್ಯ ಮೂಲದ ಕೀಟನಾಶಕಗಳನ್ನು ಬಳಸೋದರಿಂದ ರಾಸಾಯನಿಕ ಕೀಟನಾಶಕಗಳಿಂದ ನಮ್ಮ ಆರೋಗ್ಯದ ಮೇಲಾಗೋ ದುಷ್ಪರಿಣಾಮಗಳನ್ನು ತಡೆಗಟ್ಟಬಹುದು. ಸೀತಾಫಲದ ವೈಜ್ಞಾನಿಕ ಹೆಸರು ಅನ್ನೋನಾ ಸ್ಕ್ವಾಮೋಸಾ. ಇದು ಅನ್ನೋನೇಸಿ ಕುಟುಂಬಕ್ಕೆ ಸಂಬಂಧಿಸಿದೆ.
ಇದೇ ಕುಟುಂಬದ ಅಡಿಯಲ್ಲಿ ಹನುಮನ ಫಲ, ಮುಳ್ಳು ರಾಮಫಲ ಮತ್ತು ರಾಮಫಲಗಳು ಬರ್ತವೆ. ವೀಕ್ಷಕರೇ, ಸಂಚಿಕೆಯ ಪೂರ್ಣ ವೀಕ್ಷಣೆಗೆ ಧನ್ಯವಾದಗಳು. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಮತ್ತೆ ನಿಮ್ಮ ಭೇಟಿ ಮತ್ತೊಂದು ಹೊಸ ಸಂಚಿಕೆ ಜೊತೆ. ನಮಸ್ಕಾರ.